Hello my dear students, in the last video we will discuss the starting paragraph, right? In last video dalli ಏನು ಮಾಡಿದ್ವಿ ನಾವು the lighthouse lesson in first paragraph ಅನ್ನು ಡಿಸ್ಕಸ್ ಮಾಡಿದ್ವಿ ಅಲ್ವಾ. Here Rajiv and his father Madhav were ವಾಚಿಂಗ್ ದ ಲೈಟ್ ಹೌಸ್, ರೈಟ್? ನೆನ್ನೆ ಕ್ಲಾಸಲ್ಲಿ ನೋಡಿದಾಗ ಏನಾಗಿತ್ತು, ರಾಜೀವ್ ಮತ್ತು ಅವನ ಫಾದರ್ ಮಾಧವ್ ಲೈಟ್ ಹೌಸನ್ನು ನೋಡೋಕ್ಕೆ ಹೋಗಿದ್ರು ಅಲ್ವಾ. ಅದಿಷ್ಟು ಅರ್ಥ ಆಗಿದೆ ಅಲ್ವಾ? ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳಿದೆ. ಓಕೆ, ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 2. ಲಿಸನ್ ಹಿಯರ್. ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್, ಪಾಪಾ, ವಾಟ್ ಈಸ್ ದ ಯೂಸ್ ಆಫ್ these lighthouses? Madhav said, they help the sailors to know where the land is and what place they are near. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ರಾಜೀವ್ ಅವನ ಫಾದರಿಗೆ ಕೇಳ್ತಾನೆ, ಪಾಪ, ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸಸ್? ಈ ಲೈಟ್ ಹೌಸಸ್ನ ಯೂಸಸ್ ಏನು ಅಂತ ಹೇಳಿ ರಾಜೀವ್ ಯಾರಿಗೆ ಕೇಳ್ತಾನೆ? ಅವನ ಫಾದರ್ಗೆ ಕೇಳ್ತಾನೆ. ಆಗ ಫಾದರ್ ಏನು ರಿಪ್ಲೈ ಮಾಡ್ತಾನೆ? ಮಾಧವ್ ಸೆಡ್, ದೇ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಆಗ ಮಾಧವ್ ಏನು ಹೇಳ್ತಾನೆ ಅಂತಂದರೆ, ಲೈಟ್ ಹೌಸಸ್ಸು ಯಾಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ದೇ ಹೆಲ್ಪ್ ದ ಸೇಲರ್ಸ್. ಡೂ ಯು ಹರ್ಡ್ ದ ನೇಮ್ ಸೇಲರ್ಸ್ ಅನ್ನೋ ವರ್ಡನ್ನು ಕೇಳಿದ್ದೀರಾ? ಏನು ಸೇಲರ್ಸ್ ಅಂದರೆ? ಸೇಲರ್ ಅಂದರೆ ನಾವಿಕ, ಹಡಗನ್ನು ಓಡಿಸೋಂಥವ್ರಿಗೆ ನಾವು ಏನಂತ ಕರಿತೀವಿ? ಹಡಗನ್ನು ಚಾಲನೆ ಮಾಡೋರಿಗೆ ಸೇಲರ್ಸ್ ಅಂಥೇಳಿ ಕರಿತೀವಿ. ರೈಟ್ ಡೌನ್ ದ ವರ್ಡ್ ಮೀನಿಂಗ್. ಸೇಲರ್, ನಾವಿಕ. ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ? ಸೇಲರ್ ಅಂದರೆ ನಾವಿಕ. ನೆಕ್ಸ್ಟ್, ಲ್ಯಾಂಡ್ ಅಂತಲೂ ಒಂದು ವರ್ಡ್ ಇದೆ. ಲ್ಯಾಂಡ್ ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ? ಲ್ಯಾಂಡ್ ಅಂದರೆ ಭೂಮಿ. ರೈಟ್ ಡೌನ್, ಲ್ಯಾಂಡ್ ಅಂದರೆ ಭೂಮಿ. ಹಿಯರ್ ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್, ಪಾಪಾ, ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸಸ್? ರಾಜೀವ್ ಕೇಳ್ತಾನೆ ಅವನ ಫಾದರ್ಗೆ, ಲೈಟ್ ಹೌಸಸ್ನ ಯೂಸಸ್ ಏನು ಅಂಥೇಳಿ. ಆಗ ಅವನ ಫಾದರು ರಿಪ್ಲೈ ಮಾಡ್ತಾನೆ, ದೇ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಈ ಲೈಟ್ ಹೌಸಸ್ಸು ಸೇಲರಿಗೆ ಹೆಲ್ಪ್ ಆಗಿದೆ. ಏನಕ್ಕೆ ಹೆಲ್ಪ್ ಆಗಿದಪ್ಪ ಅಂತಂದರೆ, ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಈಗ ಹಡಗಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇರ್ತಾರಲ್ವ, ಆವಾಗ ಅಲ್ಲಿ ಲ್ಯಾಂಡ್ ಎಲ್ಲಿದೆ ಮತ್ತು ಆ ಲ್ಯಾಂಡು ನಿಯರ್ ಇದೆಯೋ ಇಲ್ಲೋ, ಅವರು ಇರೋ ಪ್ಲೇಸಿಂದ ಲ್ಯಾಂಡು ನಿಯರ್ ಇದೆಯಾ ಅಥವಾ ದೂರದಲ್ಲಿ ಇದೆಯಾ, ಎಲ್ಲಿದೆ ಅನ್ನೋದನ್ನು ಅವರಿಗೆ ಗೈಡ್ ಮಾಡಲಿಕ್ಕೆ ಲೈಟ್ ಹೌಸು ಹೆಲ್ಪ್ ಆಗುತ್ತೆ ಅಂಥೇಳಿ ಮಾಧವ್ ಅವನ ಸನ್ಗೆ, ರಾಜೀವ್ಗೆ ಏನು ಮಾಡ್ತಾನೆ? ಅದರ ಯೂಸಸನ್ನು ಹೇಳ್ತಾನೆ. ನೆಕ್ಸ್ಟ್, sometimes they are on the seashore and sometimes in the sea. They are in place which are dangerous to ships and they help to warn and guide the sailors. Here seashore means samudra ತೀರ. Write down seashore ಅಂದರೆ ಏನಿಲ್ಲಿ? ಸಮುದ್ರ ತೀರ. Next, another one word is dangerous. Dangerous means ಅಪಾಯಕಾರಿ. Dangerous ಅಂದರೆ ಏನು? ಅಪಾಯಕಾರಿ. Next word is guide. ಗೈಡ್ ಅಂದರೆ ಏನು? ಮಾರ್ಗದರ್ಶನ. ನೆಕ್ಸ್ಟ್ ಲಾಸ್ಟ್ ವರ್ಡ್ ಈಸ್ ವಾರ್ನ್ ಅಂದರೆ ಏನು? ಎಚ್ಚರಿಸು. ರೈಟ್ ಡೌನ್ ದ ವರ್ಡ್ಸ್ ಮೀನಿಂಗ್. ಸೀ ಶೋರ್ ಅಂದರೆ ಸಮುದ್ರ ತೀರ, ಡೇಂಜರಸ್ ಅಂದರೆ ಅಪಾಯಕಾರಿ, ಗೈಡ್ ಅಂದರೆ ಮಾರ್ಗದರ್ಶನ, ವಾರ್ನ್ ಅಂದರೆ ಎಚ್ಚರಿಸು. ಓಕೆ, ಲಿಸನ್ ಹಿಯರ್. Sometimes they are on the seashore and sometimes in the sea. They are in places which are dangerous to ships and they help to warn and guide the sailors. Here Madhav said about the lighthouse. Sometimes they are on the seashore. ಕೆಲವೊಂದು ಸಲ ಏನಾಗಿರುತ್ತೆ? ಲೈಟ್ ಹೌಸು ಸೀಶೋರ್ ಅಂದರೆ ಸಮುದ್ರ ತೀರದಲ್ಲಿ ಅದನ್ನು ಮಾಡಲಾಗಿರುತ್ತೆ. ಲೈಟ್ ಹೌಸನ್ನು ಸೀಶೋರಲ್ಲಿ ಬಿಲ್ಡ್ ಮಾಡಿರ್ತಾರೆ, ಸಮುದ್ರ ತೀರದಲ್ಲಿ ಬಿಲ್ಡ್ ಮಾಡಿರ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಇನ್ ದ ಸಿ. ಕೆಲವೊಂದು ಸಲ ಏನಾಗಿರತ್ತಪ್ಪ ಅಂತಂದರೆ, ಲೈಟ್ ಹೌಸನ್ನು ಸಮ್ಟೈಮ್ಸ್ ಏನು ಮಾಡಿರ್ತಾರೆ? ಇನ್ ದ ಸಿ, ಸಮುದ್ರದ ಮಧ್ಯದಲ್ಲೂ ಕೂಡ ಅದನ್ನು ಬಿಲ್ಡ್ ಮಾಡಿರ್ತಾರೆ. ಯಾಕೆ ಸಮುದ್ರದ ಮಧ್ಯದಲ್ಲಿ ಬಿಲ್ಡ್ ಮಾಡಿರ್ತಾರಪ್ಪ ಅಂತಂದರೆ, ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್ ಆ್ಯಂಡ್ ದೇ ಹೆಲ್ಪ್ ಟು ವಾರ್ನ್ ದ ಗೈಡ್ ದ ಸೇಲರ್ಸ್. ನೋಡಿ, ಇಲ್ಲಿ ನಿಮಗೆ ಈ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಸಮುದ್ರದ ಮಧ್ಯದಲ್ಲಿ ಈ ಥರ ದೊಡ್ಡ ದೊಡ್ಡ ಬಂಡೆಗಳಿತ್ತು ಅಂತಾದರೆ ಆಗ ಏನಾಗುತ್ತೆ? ಲೈಟ್ ಹೌಸ್ ಇದರಲ್ಲಿ ಸೇಲರ್ಸಿಗೆ ಏನಾಗುತ್ತೆ? ಅಲ್ಲಿ ಬಂಡೆಗಳಿದ್ದಾವೆ ಅನ್ನೋದು ಕಾಣಿಸುತ್ತಲ್ವ. ಹಾಗೆ ಕಾಣಿಸೋದ್ರಿಂದ ಅವರಿಗೆ ಆ ಪ್ಲೇಸು ಡೇಂಜರಸ್ ಆಗಿದೆ, ನಾವಲ್ಲಿ ಏನು ಮಾಡಬೇಕು?
ಸರಿಯಾಗಿ ಹೋಗಬೇಕು, ಸೈಡಿಂದ ಹೋದರೆ ನಾವು ಆರಾಮಾಗಿ ಹೋಗ್ಬೋದು. ಇಲ್ಲಾಂದರೆ ಅವರು ಕತ್ಲಾಗಿದ್ದರೆ ಬಂಡೆಗಳಿಗೆ ಡ್ಯಾಶ್ ಕೊಡೋದಾಗಿರ್ಬೋದು ಅಥವಾ ಡಿಕ್ಕಿ ಹೊಡೆಯೋದ್ರಿಂದ ಅವರಿಗೆ ಅಪಾಯ ಆಗುತ್ತಲ್ವ. ಈ ಥರ ಅಪಾಯಕಾರಿ ಪ್ಲೇಸ್ ಇರೋದನ್ನು ಲೈಟ್ ಹೌಸು ಏನು ಮಾಡುತ್ತೆ, ಸೇಲರಿಗೆ ವಾರ್ನ್ ಮಾಡುತ್ತೆ, ಎಚ್ಚರಿಕೆ ನೀಡುತ್ತೆ, ಶಿಪ್ಸಿಗೆ ಅದು ವಾರ್ನ್ ಮಾಡುತ್ತೆ. ಆದ್ದರಿಂದ ಇದು ಕೂಡ ಒಂದು ಲೈಟ್ ಹೌಸಿನ ಯೂಸಸ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲಿಸನ್ ಹಿಯರ್. ರಾಜೀವ್ ವಾಸ್ ಕ್ಯೂರಿಯಸ್. He said, but how do they work? ಈಗ ಏನಪ್ಪ ಅಂದರೆ ಕ್ಯೂರಿಯಸ್ ಅಂದರೆ ರೈಟ್ ಡೌನ್. ಕ್ಯೂರಿಯಸ್ ಮೀನ್ಸ್ ಕುತೂಹಲ. ರಾಜೀವ್ ವಾಸ್ ವೆರಿ ಕ್ಯೂರಿಯಸ್. ಹಿ ಸೆಡ್ ಬಟ್ ಹೌ ಡು ದೇ ವರ್ಕ್. ರಾಜೀವ್ಗೆ ತುಂಬ ಕುತೂಹಲ ಆಗುತ್ತೆ. ಈಗ ಇಷ್ಟೋ ತನಕ ಅವ್ನು ಏನು ಕೇಳ್ದ ಅಪ್ಪನ ಹತ್ರ, ಲೈಟ್ ಹೌಸ್ ಏನು, ಯೂಸಸ್ ಏನು, ಲೈಟ್ ಹೌಸ್ ಹೇಗೆ ಬಿಲ್ಡ್ ಆಗಿರುತ್ತೆ ಮತ್ತು ಯಾಕೆ ಬಿಲ್ಡ್ ಆಗಿರುತ್ತೆ ಅನ್ನೋದನ್ನು ಕೇಳ್ಕೊಂಡ ಅಲ್ವಾ. ಇವಾಗ ಅವನಿಗೆ ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ. ಹಿ ವಾಸ್ ವೆರಿ ಕ್ಯೂರಿಯಸ್. ದೆನ್ ಹಿ ಸೆಡ್ ಬಟ್ ಹೌ ಡು ದೇ ವರ್ಕ್. ಆಯಿತು, ಲೈಟ್ ಹೌಸಸ್ ಹೀಗೆ ಬಿಲ್ಡ್ ಮಾಡ್ತಾರೆ, ಯಾಕೆ ಬಿಲ್ಡ್ ಮಾಡ್ತಾರೆ ಅನ್ನೋದಾಯಿತು. ಬಟ್ ಹೌ ಡು ದೇ ವರ್ಕ್, ಅವು ಹೇಗೆ ವರ್ಕ್ ಮಾಡ್ತವೆ ಪಪ್ಪ ಅಂಥೇಳಿ ಅವನ ತಂದೆಗೆ ಕೇಳ್ತಾನೆ. ನೀವು ಇವಾಗ ನಿಮ್ಮ ಪೇರೆಂಟ್ಸ್ ಜೊತೆ ಎಲ್ಲಾದರೂ ಹೊರಗಡೆ ಹೋದಾಗ ಯಾವುದಾದ್ರೂ ಒಂದು ವಸ್ತುನ ನೋಡಿದ್ರಿ ಅಂದರೆ ನಿಮಗೂ ಲಾಟ್ ಆಫ್ ಕ್ವಶನ್ಸ್ ರೈಸ್ ಆಗುತ್ತೆ ಅಲ್ವಾ. ತುಂಬ ಕ್ವಶನ್ಸ್ ರೈಸ್ ಆಗುತ್ತೆ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಹಾಗೆಯೇ ನೀವು ನಿಮ್ಮ ಪೇರೆಂಟ್ಸಿಗೆ ಕ್ವಶನ್ಸನ್ನು ಕೇಳ್ತಾ ಹೋಗ್ತೀರಾ ಅಲ್ವಾ. ಅದೇ ರೀತಿ ಹಿಯರ್ ಆಲ್ಸೋ ರಾಜೀವ್ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ಲೈಟ್ ಹೌಸ್. Then Madhav replied, modern lighthouses use powerful electric lights. Here modern means ಆಧುನಿಕ ಅಥವಾ ಹೊಸದಾದ. ಮಾಡರ್ನ್ ಅನ್ನೋ ವರ್ಡ್ ಮೀನಿಂಗ್ ಏನು, ಆಧುನಿಕ ಅಥವಾ ಹೊಸದಾದ, ಹೊಸದಾಗಿರೋವಂಥದ್ದು, ಈಗಿನದು, ಈಗ ಇನ್ವೆಂಟ್ ಆಗಿರೋದು, ಈ ಥರ. ಆಧುನಿಕ ಅಂದರೆ ಹೊಸದಾಗಿರೋವಂಥದ್ದು. ರೈಟ್ ಡೌನ್. ಮಾಡರ್ನ್ ಮೀನ್ಸ್ ಆಧುನಿಕ ಅಥವಾ ಹೊಸದಾದ. ಮಾಧವ್ ರಿಪ್ಲೈಡ್, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಆಧುನಿಕ ಲೈಟ್ ಹೌಸಸ್ಗಳು ಏನಪ್ಪ ಅಂತಂದರೆ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸಿಂದ ಅವು ವರ್ಕ್ ಮಾಡ್ತವೆ. ಅವು ಎಲೆಕ್ಟ್ರಿಕ್ ಲೈಟ್ಸನ್ನು ಯೂಸ್ ಮಾಡಿಕೊಂಡು ಲೈಟ್ ಹೌಸಸನ್ನು ಯೂಸ್ ಮಾಡ್ತಾರೆ. ಲೈಟ್ ಹೌಸಸ್ಸು ಎಲೆಕ್ಟ್ರಿಕ್ ಲೈಟ್ಸಿಂದ ಅವೇನು ಮಾಡ್ತವೆ, ವರ್ಕ್ ಮಾಡ್ತವೆ. ದೆನ್ ರಾಜೀವ್ ಆಸ್ಕಡ್. ಆದ್ರೂ ರಾಜೀವ್ಗೆ ಏನೂ ಸಮಾಧಾನ ಆಗಿಲ್ಲ, ಅವನಿಗೆ ಲಾಟ್ ಆಫ್ ಕ್ವಶನ್ಸು ರೈಸ್ ಆಗ್ತಾನೇ ಇರುತ್ತೆ. ದೆನ್ ಅಗೇನ್ ರಾಜೀವ್ ಆಸ್ಕ್ಡ್, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ. ಅವನಿಗೆ ಏನಾಗುತ್ತೆ, ಆಯಿತು, ಮಾಡರ್ನ್ ಲೈಟ್ ಹೌಸಸ್ಸಲ್ಲಿ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸಿಂದ ಅವು ವರ್ಕ್ ಮಾಡ್ತವೆ, ಕರೆಕ್ಟಾ. ಬಟ್ ವಾಟ್ ಅಬೌಟ್ ದೋಸ್ ಡೇಸ್. ದೋಸ್ ಡೇಸ್ ಅಂದರೆ ಏನು, ಇಲ್ಲಿ ಹಳೆ ಕಾಲದಲ್ಲಿ ಎಲೆಕ್ಟ್ರಿಕ್ ಲೈಟ್ಸ್ ಯಾವಾಗ ಇರಲಿಲ್ಲ ಅಲ್ವಾ, ಆವಾಗ ಲೈಟ್ ಹೌಸಸ್ಸು ಹೇಗೆ ವರ್ಕ್ ಮಾಡ್ತಾಯಿದ್ವು. ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ದಾಗ ಲೈಟ್ ಹೌಸಸ್ಸು ಹೇಗೆ ವರ್ಕ್ ಮಾಡ್ತಾ ಇತ್ತು ಅಂತ ಹೇಳಿ ಮತ್ತೆ ರಾಜೀವ್ ಏನು ಮಾಡ್ತಾನೆ, ಅವನ ಫಾದರಿಗೆ ಕ್ವಶನನ್ನು ಹಾಕ್ತಾನೆ. ಅರ್ಥ ಆಗ್ತಿದೆ ಅಲ್ವಾ. ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನೀವು ಏನು ಮಾಡ್ಬೋದು, ಕೇಳ್ಕೊಬೋದು. ಓಕೆ, ಲಿಸನ್. ನೆಕ್ಸ್ಟ್. ಮಾಧವ್ ಲಾಫ್ಡ್, ಯು ಆರ್ ಅ ಕ್ಲೆವರ್ ಬಾಯ್ ಮೈ ಸನ್. ಫಾದರ್ಗೆ ರಾಜೀವ್ನ ಕ್ವಶನ್ಸನ್ನು ಕೇಳಿ ಏನಾಗುತ್ತೆ, ತುಂಬ ಖುಷಿಯಾಗುತ್ತೆ, ನಗು ಬರುತ್ತೆ. ಯು ಆರ್ ಅ ಕ್ಲೆವರ್ ಬಾಯ್ ಮೈ ಸನ್. ನೀನು ತುಂಬ ಬುದ್ಧಿವಂತ ಇದೆಯಾ, ನನ್ನ ಮಗ ಅಲ್ವಾ, ನೀನು ತುಂಬ ಬುದ್ಧಿವಂತ ಇದೆಯಾ. ಇನ್ ಓಲ್ಡನ್ ಡೇಸ್ ಮಾಧವ್ಗೆ ಏನಾಗುತ್ತೆ, ರಾಜೀವ್ನ ಕ್ವಶನ್ಸನ್ನು ಕೇಳಿ ಖುಷಿಯಾಗುತ್ತೆ. ಆಮೇಲೆ ಅವನೇನು ಮಾಡ್ತಾನೆ, ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಅಂದರೆ ಹಳೆ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೆ ಇದ್ದಾಗ ಲೈಟ್ ಹೌಸಸ್ಸು ಹೇಗೆ ಯೂಸ್ ಆಗ್ತಾಯಿತ್ತು, ವರ್ಕ್ ಮಾಡ್ತಾಯಿತ್ತು ಅನ್ನೋದನ್ನು ಹೇಳ್ತಾನೆ. ಕೇಳಿಸ್ಕೊಳ್ಳಿ. ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಹೈ ಪ್ಲೇಸಸ್ ಆನ್ ದ ಶೋರ್. ಲೇಟರ್ ಅ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವರ್ ಯೂಸ್ಡ್ ವಿತ್ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವಿಂಡ್. ಇನ್ ಓಲ್ಡನ್ ಡೇಸ್, ಮಾಧವ್ ಹೇಳ್ತಾ ಇದ್ದಾನೆ, ಓಲ್ಡನ್ ಡೇಸಲ್ಲಿ ಹೇಗೆ ಲೈಟ್ ಹೌಸಸ್ಸು ವರ್ಕ್ ಮಾಡ್ತಾ ಇತ್ತು ಅಂಥೇಳಿ. ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಹೈ ಪ್ಲೇಸಸ್ ಆನ್ ದ ಶೋರ್. ಏನು ಮಾಡ್ತಾಯಿದ್ರು, ವುಡ್ ಫೈರ್ಸ್ ಅಂದರೆ ಕಟ್ಟಿಗೆಯಿಂದ ಬೆಂಕಿಯನ್ನು, ಫೈರ್ ಅಂದರೆ ಫೈರ್ ಕ್ಯಾಂಪೆಲ್ಲ ನೋಡಿದ್ದೀರಾ ನೀವು. ಇವಾಗ ಕಟ್ಟಿಗೆಯನ್ನು ಹೀಗೆ ಸ್ಟ್ರೈಟಾಗಿ ನಿಲ್ಲಿಸಿ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ ಲೆಫ್ಟ್ ಸೈಡಲ್ಲಿ, ಆ ಥರ ಕಟ್ಟಿಗೆಯನ್ನು ಜೋಡಿಸ್ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು, ಬೆಂಕಿ ಹಾಕ್ತಾಯಿದ್ರು. ಅದನ್ನು ಎಲ್ಲಿ, ಹೈ ಪ್ಲೇಸಸ್ ಅಂದರೆ ಶೋರ್, ಸಮುದ್ರದ ತೀರದಲ್ಲಿ ಹೈ ಪ್ಲೇಸ್, ಎತ್ತರವಾದ ಪ್ಲೇಸಲ್ಲಿ ಇರುತ್ತಲ್ವ, ಅಲ್ಲಿ ಅದನ್ನು ಬೆಂಕಿ ಹಾಕ್ತಾಯಿದ್ರು. ಆವಾಗ ಅದು ಸಮುದ್ರದ ಮಧ್ಯದಲ್ಲಿರುವಂತಹ ಶಿಪ್ಗಳಿಗೆ ಅಥವಾ ಸೇಲರ್ಗಳಿಗೆ ಅದು ಕಾಣಿಸ್ತಾ ಇತ್ತು. ಆ ಬೆಳಕಿನ ಮೂಲಕ ಅವ್ರು ಏನು ಮಾಡ್ತಾಯಿದ್ರು, ಸೇಲರು ಹಡಗನ್ನು ಆ ದಿಕ್ಕಲ್ಲಿ ಚಲಿಸ್ತಾ ಇದ್ರು. ನೆಕ್ಸ್ಟ್ ಅನದರ್ ಒನ್ ಈಸ್
ಕ್ಯಾಂಡಲ್ಸನ್ನು ಏನು ಮಾಡ್ತಾಯಿದ್ರು, ಅದರ ಸುತ್ತ ಕ್ಯಾಂಡಲ್ಸನ್ನು ಹಚ್ಚಿಡೋದಾಗಿರ್ಬೋದು. ಆ ಕ್ಯಾಂಡಲ್ಸು ಗಾಳಿಗೆ ಆರದೇ ಇರಲಿ ಅಂತ ಹೇಳಿ ಗ್ಲಾಸನ್ನು ಅದರ ಸುತ್ತಲೂ ಏನು ಮಾಡ್ತಾಯಿದ್ರು, ಗ್ಲಾಸನ್ನು ಕವರ್ ಮಾಡ್ತಾಯಿದ್ರು. ಹೀಗೆ ಇನ್ ಓಲ್ಡನ್ ಡೇಸ್ ಲೈಟ್ ಹೌಸಸ್ ವರ್ಕ್ಡ್ ಅಲ್ವಾ. ಈ ಥರ ಏನು ಮಾಧವ್ ರಿಪ್ಲೈ ಮಾಡ್ತಿದ್ದಾನೆ, ಏನಪ್ಪ ಅಂದರೆ ಲೈಟ್ ಹೌಸಸ್ಸು ಎಲೆಕ್ಟ್ರಿಕ್ ಪವರ್ ಇಲ್ಲದೆ ಇದ್ದಾಗಲೂ ಕೂಡ ಈ ಥರ ವರ್ಕ್ ಮಾಡ್ತಾ ಇತ್ತು ಅನ್ನೋದನ್ನು ಮಾಧವ್ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ರಾಜೀವ್ಗೆ ಅವನ ಎಲ್ಲ ಕ್ವಶನ್ಸಿಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಓಕೆನಾ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಕಂಟಿನ್ಯೂ ದ ಲೆಸನ್. ಓಕೆ, ಅರ್ಥ ಆಗಿದೆ ಅಲ್ವಾ? ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ, ಥ್ಯಾಂಕ್ ಯು.